ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಪ್ರಾಪರ್ಟಿ ನಮ್ಮ ಕೈಗೆ ಬಂದಿದೆ. ಬನಶಂಕರಿಯ 6ನೇ ಹಂತದ 4ನೇ ಬ್ಲಾಕ್ನಲ್ಲಿರುವಂತಹ 2030 BDA ಸೈಟ್ನಲ್ಲಿ ಕಟ್ಟಿರುವಂಥ ಒಂದು ಅದ್ಭುತ ಮನೆಯನ್ನು ನಾವಿವತ್ತು ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಬಿಲ್ಡರ್ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರಗೆ ಮಾತಾಡೋಣ. ಬನ್ನಿ ಸರ್, ತಿಳಿಸ್ಕೊಡಿ ನಿಮ್ಮ ಈ ಒಂದು ಬಿಲ್ಡಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕು. ಏನು, ಯಾವ ಥರ ಕಟ್ಟಿದ್ದೀರಾ, ಎಲ್ಲಿದೆ, ಏನು ಎಲ್ಲ ಮಾಹಿತಿನ ನಮ್ಮ ವೀಕ್ಷಕರಿಗೆ ಬನ್ನಿ ತೋರಿಸ್ತೀನಿ. BSK 6 ಸ್ಟೇಜ್ 4 ಬ್ಲಾಕ್. ಓಕೆ, 2030. ಓಕೆ, ಈಸ್ಟ್ ಸೌತ್ ಕಾರ್ನರ್. ಓಕೆ ಸರ್, ಇದು ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗು, ಈಸ್ಟ್ ಸೌತ್ ಕಾರ್ನರು. ಎರಡು ಕಡೆ ಗೇಟ್ ಫೆಸಿಲಿಟಿ ಕೊಟ್ಟಿದ್ದೀವಿ, ಎರಡು ಕಡೆ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ಓಕೆ, ಸೊ ಇದು ಬೋರ್ವೆಲ್ಲ? ಬೋರ್ವೆಲ್ಲು 1000 ಅಡಿ ಬೋರ್ವೆಲ್ ಇದೆ. ಓಕೆ, ನೀರು ಚೆನ್ನಾಗಿದೆ. ಇದು 12,000 ಸಂಪು ಮಾಡಿದ್ದೀವಿ. ಓಕೆ, ಸೊ ಬೋರ್ವೆಲ್ಲು ಪ್ಲಸ್ ಕಾವೇರಿ ಕನೆಕ್ಷನ್ ಎರಡು ಬಿಲ್ಡಿಂಗ್ ಇದೆ. ಓಕೆ, ಇದು ಈಸ್ಟ್ ಮತ್ತೆ ಸೌತ್ ಕಾರ್ನರ್ BDA ಸೈಟ್ ಇದು, ಇದರಲ್ಲಿ ಕಟ್ಟಿರೋಂಥ ಮನೆ. ಓಕೆ, ಅಂದರೆ ಪಾರ್ಕಿಂಗ್ ತುಂಬಾ ಸ್ಪೇಷಿಯಸ್ ಆಗಿ ಆರಾಮಾಗಿ ಎರಡು ಕಾರ್, ದೊಡ್ಡ ದೊಡ್ಡ ಕಾರ್ನ ಆರಾಮಾಗಿ ಪಾರ್ಕಿಂಗ್ ಮಾಡುವಂತ ತುಂಬಾ ಜಾಗ ಇದೆ. ಟೂ ವೀಲರ್ಸ್ ಆರಾಮಾಗಿ ನಿಲ್ಲಿಸಬಹುದು. ಹೌದು. ಇದು ಏನಂದ್ರೆ ಎರಡು ಕಡೆ ಗೇಟ್ ಕೊಟ್ಟಿದ್ದಾರೆ. ಇದೇನಕ್ಕೆ, ಏನು ಪರ್ಪಸ್ಗೆ ಎರಡು ಕಡೆ ಗೇಟ್ ಕೊಟ್ಟಿದ್ದಾರೆ ಸರ್? ಸರ್, ಈಗ ಬರುವಂಥ ಕಸ್ಟಮರ್ಸ್ಗೆ ಅಕಸ್ಮಾತ್ ನಮ್ಮ ಕಮರ್ಷಿಯಲ್ಗೆ ಒಂದು ಶಾಪ್ ಮಾಡ್ಕೊಳ್ತೀವಿ, ಇಲ್ಲ ಬೇರೆ ಒಂದು ಹಾಲು ಕಿಚನ್ ಆ ರೀತಿ ಮಾಡ್ಕೊಳ್ತೀವಿ, ಆ ಥರ ಏನಾದ್ರು ಆಪ್ಷನ್ ಬೇಕು ಅನ್ನೋಂಗಿದ್ರೆ ಮಾಡೋಂಥ ಆಪ್ಷನ್ ಇದೆ, ಮಾಡ್ಕೋಬಹುದು. ಅದೇ ಅಂದ್ರೆ ಕಾರ್ನರ್ ಸೈಟ್ ಆದ್ರಿಂದ 40 ಫೀಟ್ ರೋಡು, ನಾಳೆ ಕಮರ್ಷಿಯಲ್ಗೂ ಮಾಡ್ಕೋಬಹುದು. ಹೌದು, ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ. ಹೌದು. ಓಕೆ, ಬನ್ನಿ ಸರ್, ಮೇಲ್ಗಡೆ ಇನ್ನು ಮನೆ ಯಾವ ಥರ ಇದೆ ಅಲ್ಲ ತೋರಿಸಿ. ಬನ್ನಿ. ಮೈನ್ ಡೋರ್ ಬಂದು ನಿಮಗೆ ಟೀಕ್ವುಡ್ ಅಲ್ಲಿ ಮಾಡಿದ್ವಿ. ಮೈನ್ ಡೋರ್, ವಾಸ್ಕಲ್ಲು ಎಲ್ಲ ಬಂದು ಬರ್ಮಾ ಬಾರ್ಡರ್. ಬರ್ಮಾ. ಓಕೆ, ಎಲ್ಲರೂ 6.5 ಅಡಿ ಹೈಟ್ ಕೊಡ್ತಾರೆ, ನಾವು 7 ಅಡಿ ಹೈಟ್ ಮಾಡಿದ್ದೀವಿ. ಓಕೆ, ಅದೇ ಸ್ವಲ್ಪ ದೊಡ್ಡದಾಗಿ ಡೋರ್ ಕಾಣಿಸುತ್ತೆ. ಈಸ್ಟ್ ಫೇಸಿಂಗ್ ಅಲ್ಲಿ ಡೋರ್ ಇದೆ ಅಲ್ವಾ? ಮೈನ್ ಡೋರ್ ಈಸ್ಟ್ ಫೇಸಿಂಗ್ ಬರುತ್ತೆ ಇದು. ಓಕೆ, ಇದು ಎಲ್ಲ ಚೆನ್ನಾಗಿ ಮಾಡಿದಿರಿ, ಡಿಸೈನ್ ಎಲ್ಲ ತುಂಬಾ ರಿಚ್ ಆಗಿ. ಹೌದು ಸರ್, ರಿಚ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂತ. ಹೌದು, ಸ್ವಲ್ಪ ಕಲರ್ಫುಲ್ ಇರಲಿ ಅಂತ, ಒಳ್ಳೆ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಳಿ ಸರ್, ಇದು ಈಗ ನೀವು ಒಳಗೆ ಬರ್ತಾ ಇದ್ದಂಗೆ ನಿಮಗೆ ಹಾಲ್ ಸ್ಪೇಸಸ್ ಆಗಿ ದೊಡ್ಡದಾಗಿರ್ಲಿ ಅಂತ ಹಾಲು. ಹೌದು, 19/11 ಬರುತ್ತೆ ಸರ್. ಓಕೆ, ಹಾಲು. ಕಿಚನ್ ಬೈ ನಿಮಗೆ 10 ಅಡಿಗೆ 8 ಅಡಿ ಬರುತ್ತೆ. ಏನು, ಯಾವ ತರ ಬಂದಿದೆ ಸರ್? ಅಂದ್ರೆ ಇದು ಯಾವ ಕಾರ್ನರ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ಬಂದು ಅಗ್ನಿಮೂಲ ಸರ್, ವಾಸ್ತು ಪ್ರಕಾರ ಮಾಡೋದು. ಓಕೆ, ವಾಸ್ತು ಪ್ರಕಾರ ಇದೆ. ವಾಸ್ತು ಪ್ರಕಾರ ಅಗ್ನಿಮೂಲೆಗೆ ಕಿಚನ್ ಬರಬೇಕು. ಓಕೆ, ಅಗ್ನಿಮೂಲೆಗೆ ಕಿಚನ್ ಮಾಡಿದೀವಿ. ತುಂಬಾ ಕಲರ್ಫುಲ್ ಆಗಿ ಬೇರೆ ಮಾಡಿದಿರಿ. ಇದು ಕ್ವಾಡ್ಸ್ ಯೂಸ್ ಮಾಡಿದೀವಿ ಸರ್. ಇದು ಓಕೆ, ಎಲ್ಲ ಗ್ರಾನೈಟ್ ಬ್ಲಾಕ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ತುಂಬಾ ಸ್ಪೇಷಿಯಸ್ ಆಗೂ ಇದೆ ಅಡುಗೆ ಮನೆ. ಮತ್ತೆ ಇದೊಂಥರ ಚಿಕ್ಕ ಮಕ್ಕಳಿಗೆ ತಿಂಡಿ ಕೊಡೋಕೆ ಟಿಫನ್ ಕೌಂಟರ್ ತರ ಇರಲಿ ಅಂತ ಹೇಳಿ ಮಾಡಿದೀವಿ ಸರ್. ಚೆನ್ನಾಗಿದೆ. ಎಲ್ಲ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಏನು ಮೆಟೀರಿಯಲ್ ಸರ್ ಇದೆಲ್ಲ? ಇದು ಟೆಂಡಮ್ ಬಾಕ್ಸ್ ಅಂತ ಸರ್, ಈಗ ಲೇಟೆಸ್ಟ್. ಈಗೆಲ್ಲ ಬಂದು ನೀವು ಎಷ್ಟೇ ನೀವು ತೆಗೆದು ಜೋರಾಗಿ ಪುಷ್ ಮಾಡಿದ್ರು ಓಕೆ ಸಾಫ್ಟ್ ಕ್ಲೋಸ್ ಆಗುತ್ತೆ. ಓಕೆ, ಇದು ವಾಟರ್ ಫಿಲ್ಟರ್ಗೆ ಇಲ್ಲಿ ಜಾಗ ಕೊಟ್ಟಿದ್ದೀವಿ. ಇಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದೀವಿ. ಓಕೆ, ಇದೇನು ಸರ್, ಇದು ಏನೋ ಹೊಸದಾಗಿ ಏನೋ ಕಾಣಿಸ್ತಾ ಇದೆ, ಹೊಸ ಥರ ಡಿಸೈನ್ ಅನಿಸ್ತಾ ಇದೆ ನನಗೆ. ಈಗ ಬಂದು ಇದು ಜಿ ಪ್ರೊಫೈಲ್ ಗ್ಲಾಸ್ ಅಂತಾರೆ ಸರ್ ಇದು. ಓಕೆ, ಇದು ಬಂದು ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಸ್ಟೋರೇಜ್ ರೂಮ್ ತರ ಸ್ವಲ್ಪ ಜಾಗ ಇದೆ. ಓಕೆ, ಅದು ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನ ಜಾಗ ಮಾಡಿದ್ವಿ. ತುಂಬಾ ಮೂವಬಲ್. ಇದು ಬಂದು ಈ ಕಾನ್ಸೆಪ್ಟ್ ಒಂದು ಮೂವಬಲ್ ಇದು. ಓಕೆ, ಓಕೆ, ಒಳಗಡೆ ಸ್ಟೋರೇಜ್ ಕೂಡ, ಸ್ಟೋರೇಜ್ ರೂಮ್ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸ್ಟೋರೇಜ್ ರೂಮ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಈಗ ಅಡುಗೆ ಜೊತೆಗೆ ಪಕ್ಕದಲ್ಲೇ ಇಲ್ಲಿ ಮಿಕ್ಸಿ ಪಾಯಿಂಟ್ ಕೊಟ್ಟಿದ್ದೀವಿ ಸರ್. ಇದು ಓಕೆ, ಒಂದು ಮಿಕ್ಸಿ ಪಾಯಿಂಟ್. ಓಕೆ, ಅದೇ ಅಡುಗೆ ಮನೆದು ಏನೇ ವಸ್ತುಗಳಿತ್ತು ಅಂತ ಅದನ್ನ ಅಲ್ಲಿ ಇಟ್ಕೊಳ್ಬೋದು. ಸ್ಟೋರೇಜ್ ಜಾಸ್ತಿ ಕೇಳ್ತಾರೆ, ಆದ್ರಿಂದ ಎಲ್ಲ ಸ್ಟೋರೇಜ್ ಇಲ್ಲೂ ಅಷ್ಟೇ ಸರ್. ಇಲ್ಲೂ ಜಿ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ. ಇಲ್ಲೂ ಓಕೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲ. ಓಕೆ, ಸೊ ಅಲ್ಲಲ್ಲೇ ಒಂದು ದೇವ್ರ ಮನೆ ನಾರ್ತ್ ಫೇಸಿಂಗ್ ಮಾಡಿದ್ದೀವಿ ಸರ್. ಇದು ಪೂಜಾ. ಓಕೆ, ಏನು ಸರ್ ಇದು, ಈ ವಿಶೇಷತೆ ಏನಿದ್ರದ್ದು? ಗ್ಲಾಸಲ್ಲೆಲ್ಲ ಡಿಸೈನ್ ಮಾಡಿ ಲುಕ್ ಬರಲಿ ಅಂತ ನಾವು ಹೇಳಿ, ಈಗ ಬೇರೆಯವರೆಲ್ಲ ಮಾಡಿರ್ತಾರೆ ಸರ್, ನೀವು ನೋಡಿದ್ದೀರಾ, ಎಲ್ಲ ಗೋಡೆಯಲ್ಲಿ ಮಾಡಿ ವುಡ್ಡಲ್ಲಿ ಡೋರ್ ಮಾಡಿರ್ತಾರೆ. ನಾವು ಸ್ವಲ್ಪ ರಿಚ್ ಇದು ಕಾಣಿಸ್ಲಿ ಅಂತ ಹೇಳಿ ಎಲ್ಲ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್ ನಾವು. ಓಕೆ, ಲೈಟಿಂಗ್ಸು ತುಂಬ ಕೊಟ್ಟಿದ್ದೀವಿ.
ಓಕೆ, ಇದು ಡೈನಿಂಗ್ ಹಾಲ್ ಥರ ಇಲ್ಲಿ ಟಿವಿ ಯೂನಿಟ್ಗೆ ಇಲ್ಲಿ ಮಾಡಿದ್ದೀವಿ. ಇದು ಡೈನಿಂಗ್ ಏರಿಯಾ ಅಂತ ಮಾಡಿದ್ದೀವಿ. ಓಕೆ, ಆರಾಮಾಗಿ ಒಂದು 6 ಜನ ಆರಾಮಾಗಿ ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಳ್ಬೋದು, ಹಾಕೋಬಹುದು, ದಿವಾನ ಕಾಟು ಹಾಕ್ಬೋದು. ಓಕೆ, ಇಲ್ಲಿ ಹ್ಯಾಂಡ್ ವಾಶ್ ಅಥವಾ ಸಿಂಕ್ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಡೈನಿಂಗ್ ಪಕ್ಕದಲ್ಲಿ. ಸೊ ಹಾಲ್ಗೆ ಒಂದು ಕಾಮನ್ ಟಾಯ್ಲೆಟ್ ಟಾಯ್ಲೆಟ್ ಬಾತ್ರೂಮು. ಹೌದು ಸರ್, ಚೆನ್ನಾಗಿದೆ. ಒಂಥರ ಸ್ಪೇಸ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಇರೋ ಜಾಗನ ಫುಲ್ ಯೂಸ್ ಮಾಡೋದು ಅಂತೇಳಿ ಎಲ್ಲೂ ವೇಸ್ಟ್ ಮಾಡಿಲ್ಲ ಸರ್. ಜಾಗ 20-30 ಆಗಿರೋದ್ರಿಂದ ಎಲ್ಲ ಜಾಗನೂ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಬನ್ನಿ ಈಗ ಫಸ್ಟ್ ಫ್ಲೋರ್ ಬನ್ನಿ ಸರ್. ಈಗ ಇಲ್ಲಿ ಸೆಕೆಂಡ್ ಫ್ಲೋರ್ ಬರ್ತಿದ್ದಂಗೆ ನಿಮಗೆ ಒಂದು ಸ್ಟಡಿ ಟೇಬಲ್ ಮಾಡಿದ್ದೀವಿ ಸರ್. ತುಂಬ ಚೆನ್ನಾಗಿದೆ. ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ಮಕ್ಕಳು ಓದೋದಕ್ಕಂತ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಅದು ಸರ್, ಜಾಗನ ಇರೋ ಜಾಗನ ಒಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮತ್ತು ಯೂಸ್ಫುಲ್ ಆಗಿ ಯೂಸ್ ಎಲ್ಲ ಮಾಡ್ಕೊಳ್ಳಿ. ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಎಲ್ಲ ಸಾಫ್ಟ್ ಕ್ಲೋಸರ್ಸು. ಓಕೆ, ಸೊ ಪವರ್ ಕನೆಕ್ಷನ್ ಎಲ್ಲ ಇಲ್ಲೇ ಎಲ್ಲ ಇದೆ ಸರ್. ಲ್ಯಾಪ್ಟಾಪ್ಗಾಗಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಇಟ್ಕೊಳ್ಬೇಕು ಆಗುತ್ತೆ. ತೋರಿಸಿ ಸರ್ ಈಗ ಬನ್ನಿ ಸರ್. ಈಗ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಕಾಟ್ ಮಾಡಿದ್ದೀವಿ ಸರ್. ಓಕೆ, ಇದು ಒಂದು ಏನು ಸೈಜ್ ಕಾಟ್ ಸರ್ ಇದು? ಕಿಂಗ್ ಸೈಜ್ ಸರ್. ಈಗೆಲ್ಲ ಫ್ಯಾಮಿಲಿ ಕಾಟ್ ಅಂತಾರೆ ಇದು. ಓಕೆ, ಇದು ಸ್ಟೋರೇಜ್ ಇದು ಬಂದು ನಿಮಗೆ ಓಕೆ ಹೈಡ್ರೋಲಿಕ್ಸ್ ಹಾಕಿ ಸ್ಟೋರೇಜ್ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ, ಕಿಂಗ್ ಸೈಜ್ ಬೆಡ್ ಎಲ್ಲ ಸ್ಲೈಡಿಂಗ್ ವಾಲ್ ರೂಫ್ ಮಾಡಿದ್ದೀವಿ ಸರ್. ಓಕೆ, ಕಲರ್ಸು ತುಂಬ ಚೆನ್ನಾಗಿದೆ ಯೂಸ್ ಮಾಡಿರೋ ಕಲರ್ಸನ್ನು. ಇದು ಆಟೋ ಸಾಫ್ಟ್ ಕ್ಲೋಸ್ ಸರ್. ನೀವು ಎಷ್ಟೇ ಜೋರಾಗಿ ತಳ್ಳಿದ್ರೂ ಓಕೆ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಸೊ ಮಾಡರ್ನ್ ಫೀಚರ್ಸ್ ಎಲ್ಲ ಇದೆ. ಹೌದು ಸರ್. ಒಂದು ಬೆಡ್ರೂಮ್ಗೆ ಏನೇನು ಬೇಕು ಆ ಫೀಚರ್ಸ್ ಎಲ್ಲ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಮಾಡಿದ್ದೀವಿ. ದೊಡ್ಡದಾಗಿದೆ. ಟಿವಿ ಯೂನಿಟು ಕೊಟ್ಟಿದ್ದೀವಿ ಇಲ್ಲಿ. ಓಕೆ, ತುಂಬ ಆಯಿತು ಡ್ರೆಸ್ಸಿಂಗ್ ಟೇಬಲ್. ಹೌದು, ಯಾಕೆಂದರೆ ಈಗ ಗೊತ್ತಲ್ಲ ಸರ್, ಎಲ್ಲ ಸ್ಟೋರೇಜ್ ತುಂಬ ಕೇಳ್ತಾರೆ. ಟಿವಿ ಯೂನಿಟ್ ಯೂನಿಟ್ಗೂ ಕೊಟ್ಟಿದ್ದೀವಿ ಸರ್. ಓಕೆ, ಇದಕ್ಕೆ ವಾಶ್ರೂಮು ಇಲ್ಲಿ ವಾಶ್ರೂಮು ಅಟ್ಯಾಚ್ ಕೊಟ್ಟಿದ್ದೀವಿ ಸರ್ ಒಳಗೆ. ಸೊ ಇದಕ್ಕೆ ಈ ಮೂಲೆಯಲ್ಲಿ ವಾಶ್ರೂಮ್ ಕೊಟ್ಟಿದ್ದೀವಿ. ಹೌದು ಸರ್, ವಾಶ್ರೂಮ್ ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲಿ ಸ್ಟೋರೇಜ್ಗೆ ಅವರಿಗೆ ಓಕೆ ಎಲ್ಲ ಬಟ್ಟೆ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಈ ಬಾತ್ರೂಮ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಎಲ್ಲ. ಓಕೆ, ಅವ್ರ ರಿಕ್ವೈರ್ಮೆಂಟ್ ತಕ್ಕಂತೆ ಮಾಡ್ಕೊಡ್ತೀವಿ. ಹೌದು ಸರ್, ಎಲ್ಲ ಒಳ್ಳೆ ಕ್ವಾಲಿಟಿ ಗುಡ್ಸ್ ಆಗ್ತದೆ. ಹೌದು ಸರ್. ಸೊ ಇದು ಸೆಕೆಂಡ್ ಚಿಲ್ಡ್ರನ್ಸ್ ರೂಮ್ ಅಂತ ಇದು ಮಾಡಿದ್ದೀವಿ. ಓಕೆ, ಸ್ಲೈಡಿಂಗ್ ವಾಲ್ ರೂಫ್ ಮಾಡಿದ್ದೀವಿ. ಓಕೆ, ಇದು ಸ್ವಲ್ಪ ಡಿಸೈನ್ ಬೇರೆ ಥರ ಇದೆ. ಹೌದು ಸರ್, ಡಿಸೈನ್ ಬೇರೆ ಥರ ಇದೆ. ಓಕೆ, ಸೊ ಎಲ್ಲ ಅದೇ ಥರ ಸ್ಲೈಡಿಂಗ್ ಹೌದು ಸೇಮ್ ಅಲ್ಲಿರೋಂಥ ಫೀಚರ್ಸ್ ಎಲ್ಲ ಇಲ್ಲೂ ಇದೆ. ಹೌದು ಸರ್. ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಇದಕ್ಕೆ ಅಟ್ಯಾಚ್ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಓಕೆ, ಇದು ಬಾಲ್ಕನಿನೂ ಬರುತ್ತೆ. ಹೌದು ಸರ್. ಆರಾಮಾಗಿ 2 ಚೇರ್ ಹಾಕಿ ಆರಾಮಾಗಿ ಕೂತ್ಕೋಬೋದು ಸರ್. ಅಷ್ಟು ಸ್ಪೇಸ್ ಇದೆ. ಚಿಕ್ಕದಾಗಿ ಬಾಲ್ಕನಿ. ಇದಕ್ಕೆ ಅಟ್ಯಾಚ್ ಬಾತ್ ಇಲ್ವಾ ಸರ್? ಹೌದು ಸರ್, ಇದೆ. ಇದಕ್ಕೂ ಇದೆಯಾ? ಇದಕ್ಕೂ ಇದೆ ಸರ್. ಓಕೆ, ಸೊ ಡೋರ್ ಹಿಂದೆ ಬರುತ್ತೆ, ಗೊತ್ತಾಗಲ್ಲ. ಗೊತ್ತಾಗಲ್ಲ, ಸ್ವಲ್ಪ ಪ್ರೈವೇಸಿ ಇದ್ದಾಗ ಇರುತ್ತೆ. ಸೊ ಇದಕ್ಕೆಲ್ಲ ನೀವು ಜಾಗವಾರ್ ಫಿಟ್ಟಿಂಗ್ಸ್ ಎಲ್ಲ ನಮ್ಮದೇ ಸರ್. ಕಸ್ಟಮರ್ ಕೇಳಿದ ರೀತಿ ಮಾಡ್ಕೊಡ್ತೀರಿ ಅವ್ರಿಗೆ ಯಾವ ರೀತಿ. ಬನ್ನಿ ಸರ್, ಈಗ ಮೇಲ್ಗಡೆ ಮೇಲ್ಗಡೆ ಒಂದು ರೂಮ್ ಅಲ್ಲ, ಇನ್ನು 2 ರೂಮ್ ಇದೆ ಸರ್. ಓಕೆ, ಒಂದು ಹೋಮ್ ಥಿಯೇಟರು, ಒಂದು ಮಾಮೂಲಿ ಗೆಸ್ಟ್ ರೂಮ್ ಅಂತ ಮಾಡಿದ್ದೀವಿ. ಓಕೆ. ಸೊ ಎಲ್ಲ ರೂಮಲ್ಲೂ ಬೆಡ್ ಕೊಟ್ಟಿದ್ದೀರಿ? ಹೌದು ಸರ್, 2 ರೂಮ್ ಕಾಟ್ ಮಾಡಿದ್ದೀವಿ. 2 ರೂಮ್ ಕಾಟ್. ಸೇಮ್ ಇದೂ ಅದೇ ಥರನಾ? ಇದು ಹೈಡ್ರಾಲಿಕ್ ಸಿಸ್ಟಮ್. ಇದೇನು ಕಿಂಗ್ ಸೈಜ್ ಬರುತ್ತಾ? ಕಿಂಗ್ ಸೇಮ್ ಸರ್, ಕಿಂಗ್ ಸೈಜ್. ಕಿಂಗ್ ಸೈಜ್. ಓಕೆ, ಸೊ ಇಲ್ಲೂ ಎಲ್ಲ ಥರ ವಾರ್ಡ್ರೋಬ್ ಫೆಸಿಲಿಟಿ ಎಲ್ಲ. ಇದಕ್ಕೆ ಸ್ಲೈಡಿಂಗ್ ಇಲ್ಲ ಸರ್, ಮಾಮೂಲಿ ಈ ಥರ. ಇದಕ್ಕೆ ಓಕೆ, ಓಪನ್ ಮಾಡೋದು ಟೈಪ್ ಕೊಟ್ಟಿದ್ದೀವಿ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಇದು ಸ್ವಲ್ಪ ದೊಡ್ಡದಾಗಿದೆ ಇದು. ಹೌದು ಸರ್, ಬಾತ್ರೂಮ್ ದೊಡ್ಡದು ಬರುತ್ತೆ. ಓಕೆ, ಸೊ ಎಲ್ಲ ಬಾತ್ರೂಮ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ ಸರ್. ದೊಡ್ಡ ಡಿಸೈನ್ ಇದೆ. ಎಲ್ಲ ವಾಸ್ತು ಪ್ರಕಾರ ಅಲ್ಲ? ವಾಸ್ತು ಪ್ರಕಾರ ಇದೆ ಸರ್. ಇದಕ್ಕೆ ಬಾಲ್ಕನಿ ಕೊಟ್ಟಿದ್ದೀವಿ. ಓಕೆ,
ಬಾಲ್ಕನಿಯಿಂದ ಯಾವ ಸರ್ ಇದು ಫಾರೆಸ್ಟ್? ಇದು ಒಂದು ರಾಜೇಶ್ವರಿ ಆ ಕಡೆ ಬರುತ್ತೆ ಸರ್, ಡೆಂಟಲ್ ಇದು ಬರುತ್ತಲ್ಲ ಅದು ಆ ಕಡೆ ಬರುತ್ತೆ. ಓಕೆ, ಒಳ್ಳೆ ವ್ಯೂ ಇದೆ, ಒಳ್ಳೆ ಗಾಳಿ ಬೆಳಕು. ಹೌದು. ಇನ್ನು ಟೆರೆಸ್ ಇಲ್ಲಿ ಸರ್ ಹೋಮ್ ಥಿಯೇಟರ್ ಅಥವಾ ಜಿಮ್ ರೂಮ್ ಮಾಡ್ಕೋಬಹುದು. ಥಿಯೇಟರ್, ಓಕೆ. ಜಿಮ್ ಅಥವಾ ಹೋಮ್ ಥಿಯೇಟರ್ ಮಾಡ್ಬೋದಾಯ್ತು. ಹೌದು ಸರ್. ಏನು ಸರ್ ಇದು ಬೇರೆ ಪ್ರಪಂಚನೇ ಇದೆ ಇಲ್ಲಿ. ಈಗ ತುಂಬ ಜನಕ್ಕೆ ಹೋಮ್ ಥಿಯೇಟರ್ ಆಪ್ಷನ್ನು ಬೇಕು ಅಂತಾರೆ, ಕೆಲವರು ಜಿಮ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬೇಕು ಅಂತಾರೆ. ಅದಕ್ಕೆ ಎಲ್ಲದಕ್ಕೂ ಟ್ರೆಡ್ಮಿಲ್ಗೆ ಹಾಕೊಳ್ಳೋಕ್ಕಂತಾನೆ ಎಲ್ಲ ಪಾಯಿಂಟ್ಗಳು ಕೊಟ್ಟಿದ್ದೀವಿ. ಎಲ್ಲ ಪಾಯಿಂಟ್ ಕೆಳಗಡೆನೇ ಇದೆ. ಆರಾಮಾಗಿ ಇಲ್ಲ ಒಂದು ಕಾನ್ಸೆಪ್ಟ್ ಮಾಡ್ಬೋದು. ಎಲ್ಲ ವೈರಿಂಗ್ ಎಲ್ಲ ಹೋಮ್ ಥಿಯೇಟರ್ಗೆ ಪ್ರೊಜೆಕ್ಟರ್ಗೆಲ್ಲ ವೈರಿಂಗು ಸ್ಪೀಕರ್ಸ್ಗೆಲ್ಲ ಬಿಟ್ಟಿದ್ದೀವಿ. ಹೌದು, ಒಂದು 4 ರೆಕ್ಲೈನರ್ ಹಾಕೊಂಡು ಒಂದು ಸೋಫಾ ಹಾಕೊಂಡ್ರೆ ಮುಗೀತಲ್ಲ. ಹೌದು, ಆರಾಮಾಗಿ ಒಂದು ಅಷ್ಟು ಸ್ಪೇಸ್ ದೊಡ್ಡದಾಗಿದೆ. 6-7 ಜನ ಕೂತ್ಕೊಂಡು ಹೌದು ಸರ್, ಸಿನಿಮಾ ಮನೆಯಲ್ಲೇ ಸಿನಿಮಾ ನೋಡ್ಕೊಳ್ಳೋ ಥರ ಒಂದು ಅವಕಾಶ ಇದೆ. ಇದರಲ್ಲೂ ಸ್ಟೋರೇಜ್ ಎಲ್ಲ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ, ಸ್ಪೀಕರ್ಸ್ ಎಲ್ಲ ಇಡ್ಲಿಕ್ಕೆ ಎಲ್ಲ ಸ್ಪೀಕರ್ ಎಲ್ಲ ಪಾಯಿಂಟ್ ಕೊಡಿ, ಸರೌಂಡಿಂಗ್ ಎಲ್ಲ ಪಾಯಿಂಟ್ಸ್ ಇದೆ. ಓಕೆ, ಸೊ ಇದೆ ನೀವು ಐಡಿಯಾನ ಕಾನ್ಸೆಪ್ಟ್ ಮೊದಲೇ ಯೋಚನೆ ಮಾಡಿ ಈ ರೀತಿ ಮಾಡಬೇಕು ಅಂತ ಕಾನ್ಸೆಪ್ಟಲ್ಲೇ ಮಾಡಿದ್ದೀವಿ ಸರ್. ಯಾಕೆಂದರೆ ಈಗ ಕಸ್ಟಮರು ಕೇಳ್ತಾರೆ ಸರ್ ಈ ಥರ? ಕೇಳಿದ್ದಾರೆ ಸರ್, ತುಂಬ ಜನ ಕೇಳಿದ್ದಾರೆ. ಇನ್ನು ಟೆರೆಸ್ ಒಂದು ಬಾಕಿ. ಈಗ ಟೆರೆಸ್ ಅಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್. ಈಗ ಇಲ್ಲಿ ಬಟ್ಟೆ ಒಗೆಯೋಕೆ ಕಲ್ಲಿಗೆ ಜಾಗ ಮಾಡಿದ್ದೀವಿ ಸರ್. ಬಟ್ಟೆ ಒಣಗಾಕಕ್ಕೆ ಇಲ್ಲೇ ಮಾಡಿದ್ದೀವಿ. ವಾಷಿಂಗ್ ಮಿಷಿನ್ ಪಾಯಿಂಟು, ವಾಟರ್ ಸಾಫ್ಟ್ನರು, ಪ್ರೆಷರ್ ಪಂಪು ಎಲ್ಲದಕ್ಕೂ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಓಕೆ, ಮೇಲೆ ಸೋಲಾರ್ ಓವರ್ ಟ್ಯಾಂಕ್ ಇದೆ. ಸೋಲಾರ್ಗೆ ಇಲ್ಲೇ ಮೇಲೆ ಪಾಯಿಂಟ್ ಮಾಡಿದ್ದೀವಿ ಸರ್. ಎಲ್ಲ ಸೋಲಾರ್ಗೆ ಹಾಕ್ಸ್ಕೊಳ್ಳೋದ್ರೆ ಮೇಲೆ ಹಾಕೊಂಡ್ರೆ ಇಲ್ಲಿ ಯಾವ್ದಾದ್ರು ಫಂಕ್ಷನ್ ಮಾಡಿದಾಗ ಫ್ರೀ ಇರುತ್ತೆ ಸರ್. ಕೆಪಾಸಿಟಿ ಇದೆ ಸರ್? 1000 ಲೀಟ್ರ್ ಆರಾಮ ಒಂದು ಫ್ಯಾಮಿಲಿ ಆರಾಮಾಗಿ ಆಗುತ್ತೆ ಸರ್. ಇವಾಗೆಲ್ಲ ಆಟೋಮೆಟಿಕ್ ಹಾಕೋದ್ರಿಂದ 1000 ಲೀಟ್ರ್ ಖಾಲಿ ಆಗ್ತಾ ಇದ್ದಂಗೆ ಆಟೋಮೆಟಿಕ್ ಪಂಪ್ ಆಗುತ್ತೆ. ಇದು ನಾವು ಸ್ಪೇಸ್ ಯೂಸ್ ಮಾಡ್ತೀವಿ. ಹೌದು ಸರ್, ಇದು ಯೂಸ್ ಮಾಡ್ಕೋಬೋದು, ಸ್ಟೋರೇಜ್. ಹೌದು ಸರ್. ಓಕೆ, ಒಳ್ಳೆ ವ್ಯೂ ಕೂಡ ಇದೆ. ಹೌದು ಸರ್, ಅರ್ಧ ಬೆಂಗಳೂರು ನೋಡ್ಬೋದು ಸರ್. ಆ ಥರ ಇದೆ. ಎಲ್ಲ ಇಲ್ಲಿಂದ ಕಾಣುತ್ತೆ ಸರ್. ಎಲ್ಲ ಸಾವಂದುರ್ಗ ಬೆಟ್ಟ ಕಾಣ್ತಿದೆ ಇಲ್ಲಿಂದ ಸರ್. ನಿಯರ್ ಬೈ ನಿಮಗೆ ನೈಸ್ ರೋಡ್ ಜಂಕ್ಷನ್ ಬರುತ್ತೆ. RV ಆರ್ಕಿಟೆಕ್ಟ್ ಕಾಲೇಜ್ ಬರುತ್ತೆ. ಓಕೆ, ತುರಳ್ಳಿ ಫಾರೆಸ್ಟಿಂದ ಆಚೆಗೆ ನಿಮಗೆ ಮೆಟ್ರೋ ಸ್ಟೇಷನ್ ಒಂದಿದೆ. ಓಕೆ, ಬಾಜರಳ್ಳಿ ಮೆಟ್ರೋ ಸ್ಟೇಷನ್. ಓಕೆ, ನಿಯರ್ 2.5 ಕಿಲೋಮೀಟರ್ಗೆ ಕನಕಪುರ ಮೆಟ್ರೋ ಸ್ಟೇಷನ್ ಇದೆ. ಓಕೆ, ಇಲ್ಲಿ ಕೆಂಗೇರಿಗೆ 3 ಕಿಲೋಮೀಟ್ರು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ, ತುಂಬ ಹತ್ರ ಇದೆ ಸರ್. ರಿಂಗ್ ರೋಡ್ ನಿಮಗೆ 100 ಫೀಟ್ ರಿಂಗ್ ರೋಡು, ಚಿಕ್ಕೇಗೌಡ ಪಾಳ್ಯ ಬಸ್ ಸ್ಟಾಪು ತುಂಬ ಹತ್ರ ಇದೆ. ಓಕೆ, ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ. ಯಾಕಂದರೆ ನೈಸ್ ರೋಡ್ ಹತ್ರ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್, 2.5 ಕಿಲೋಮೀಟರ್ ಬಾಜರಳ್ಳಿ ಮೆಟ್ರೋ ಸ್ಟೇಷನ್. ಮೆಟ್ರೋ ಕನಕಪುರ ಮೆಟ್ರೋ ಸ್ಟೇಷನ್ಗೂ 2.5 ಕಿಲೋಮೀಟರ್ ಕನೆಕ್ಟಿವಿಟಿ ಇದೆ ಸರ್. ಓಕೆ, ಓಕೆ, ಹತ್ರ ಇದೆ. ಕನೆಕ್ಷನ್ ತುಂಬ ಚೆನ್ನಾಗಿದೆ. ಹೌದು, ನಿಮ್ಗೆ ನಿಯರ್ ಬೈ ಪಾರ್ಕ್ಗಳಾಗಲಿ, ಲೇಕ್ ಆಗಲಿ, ವಾಕಿಂಗ್ ಟ್ರ್ಯಾಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ನಿಯರ್ ಸರ್. ಓಕೆ, ಎಲ್ಲ BDA ಡೆವಲಪ್ ಮಾಡ್ತಾ ಇರೋದು. ಹೌದು ಸರ್, ಹೌದು, ತುಂಬ ಚೆನ್ನಾಗಿ. ನಿಮ್ಮ ಚಾನಲ್ ಕಡೆಯಿಂದ ಯಾವ ಕಸ್ಟಮರ್ಸ್ ಬರ್ತಾರೆ ಇದನ್ನು ನಾನು ಒಂದು ಬೆಸ್ಟ್ ಪ್ರೈಸ್ಗೆ ನಾನು ಮಾಡಿಕೊಡ್ತೀನಿ. ವಿಶ್ವವಾಣಿ ಚಾನಲ್ಗೆ ತುಂಬ ಧನ್ಯವಾದಗಳು. ಒಂದು ನಮ್ಮ ಬಿಲ್ಡಿಂಗ್ನ ಶೂಟ್ ಮಾಡಿ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, 2030 BDA ಸೈಟ್ನಲ್ಲಿ ಕಟ್ಟಿರುವಂಥ ಒಂದು ಅದ್ಭುತ ಮನೆಯನ್ನು ಈಸ್ಟ್ ಫೇಸಿಂಗ್ ಆಗಿದೆ, ಜೊತೆಗೆ ಕಾರ್ನರ್ ಕೂಡ. ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಆಗೂ ಕೂಡ ಅದನ್ನು ಬಳಸ್ಕೊಳ್ಬೋದು ಅಂತ ನಮ್ಮ ಬಿಲ್ಡರ್ ಮೋಹನ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮನೆಯ ಎಲ್ಲ ಮೂಲೆಗಳು ಕೂಡ ವಾಸ್ತು ಪ್ರಕಾರ ಅವರು ಕಟ್ಟಿದ್ದಾರೆ. ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಹೇಳಿದೆ, ವಾರ್ಡ್ರೋಬ್ಗಳು ನೋಡ್ಬೋದು, ಅಥವಾ ಜೊತೆಗೆ ಒಂದು ಜಿಮ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಇರ್ಬೋದು, ಎಲ್ಲ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಈ ಮನೆಯನ್ನು. ಈ ಕನಸಿನ ಮನೆ ನಿಮ್ಮದು ಕೂಡ ಆಗ್ಬೋದು. ಇದರ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರೋಂತಹ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಇದೇ ರೀತಿಯ ಪ್ರಾಪರ್ಟಿ ಮಾಹಿತಿಗಳಿಗಾಗಿ ವಿಶ್ವವಾಣಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ.